ಇದೇ ಫ್ರೆಂಡ್ಸ್ ನಮ್ಮನೆ, ನಮ್ಮ ಕನಸಿನ ಮನೆ ಹೇಗಿದೆ ಅಂತ ನೋಡಿ. ಇಷ್ಟು ಕಲರ್ಫುಲ್ ಆಗಿದೆಯಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅಂತ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಪಕ್ಕದಲ್ಲಿ ಏನೋ ಒಂದು ಕನ್ಸ್ಟ್ರಕ್ಷನ್ದು ಸೌಂಡ್ ಬರ್ತಾಯಿತ್ತು, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನಿವತ್ತು ಗುರುವಾರದ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಬೆಳಗ್ಗೆ 10 ಗಂಟೆ ಆಗಿದೆ. ಸೊ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಫ್ರೆಂಡ್ಸ್. ಇವತ್ತು ಡೈಲಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ಇವಾಗ ಲಾಗ್ಗೆ ಹೋಗೋಣ. ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ದೋಸೆ ಹಾಕ್ತಾಯಿದ್ದೀನಿ. ಸೊ ದೋಸೆಗೆ ಚಟ್ನಿ ಕೂಡ ರೆಡಿಯಾಗಿದೆ ನೋಡಿ. ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಚಟ್ನಿ ಕೂಡ. ಬಿಸಿ ದೋಸೆ ಆಗ್ತಾಯಿದೆ ನಮ್ಮ ಮನೇಲಿ ಇವತ್ತು. ಸೊ ತೋರಿಸ್ತೀನಿ ದೋಸೆ ಹೇಗೆ ಬರ್ತಾ ಇದೆ ಅಂತ. ಕಿತ್ತೋಯ್ತು, ಸ್ವಲ್ಪ ಕಿತ್ತೋಯ್ತು ಫ್ರೆಂಡ್ಸ್ ದೋಸೆ. ಸಾಕು ನೋಡಿ ಫ್ರೆಂಡ್ಸ್, ಬಿಸಿ ದೋಸೆ ಹಾಕ್ತಾಯಿದ್ದೀನಿ. ಯಾರೂ ತಿನ್ನೋಕ್ಕೆ ಬರ್ತಾ ಇಲ್ಲ. ಒಂದೇ ಸರಿ ಹಾಕ್ಬಿಟ್ಟು ತಿನ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ಆದರೂ ಹಾಕ್ಕೊ ಬನ್ನಿ ಅಂದರೆ ಅವರು ಹಾಕ್ಕೊಳ್ಳಲ್ಲ, ಇವಾಗಲೇ ಬೇಡ ಅಂತಿದ್ದಾರೆ. ಆಯಿತು, 10:30 ಆಗಿದೆ. ಟಿಫನ್ ಮಾಡೋಕ್ಕೇನು ಕಷ್ಟಪಟ್ಟು ನಾವು ದೋಸೆ ಮಾಡ್ತಾಯಿದ್ರೆ ನೋಡಿ, ಬಿಸಿ ದೋಸೆ ರೆಡಿ ಆಗ್ತಾಯಿದೆ. ಮನೇಲಿ ತಿನ್ನೋಕ್ಕೆ ಯಾರೂ ರೆಡಿ ಇಲ್ಲ. ಏನು ಹೇಳಬೇಕೋ ಏನೋ. ಸರಿ, ಬೇಗ ಹಾಕ್ಬಿಟ್ಟು ನಮ್ಮ ಕೆಲಸ ನಾವು ಮಾಡಿಬಿಡ್ಬೇಕು, ಇಲ್ಲಾಂದರೆ ನಾವು ಮಾಡಿಲ್ಲ ಅಂತ ಅನ್ನೋದು ಯಾಕೆ. ಸೊ ನಾವು ಮಾಡಿ ರೆಡಿ ಮಾಡ್ತಾಯಿದ್ದೀವಿ. ಯಾರು ಬೇಕಾದ್ರೆ ತಿಂಡಿ, ಇಲ್ಲಾಂದರೆ ನಾನೇ ಫಸ್ಟ್ ತಿನ್ಬಿಡ್ತೀನಿ. ನನ್ನ ಪಾಪು ಮತ್ತೆ ತಿಂತಾಯಿದ್ದಾಳೆ ದೋಸೆ. ಸೊ ಇನ್ನೂ ಇಷ್ಟಿದೆ ದೋಸೆ ಫ್ರೆಂಡ್ಸ್. ನೋಡಿ ಇಷ್ಟು ದೋಸೆ ಹಾಕಬೇಕು. ಮತ್ತು ಇನ್ನೊಂದು ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು. ತುಂಬ ಕೆಲಸ ಇದೆ. ಎಷ್ಟಾಗುತ್ತೆ ಅಷ್ಟು ಸೇವ್ ಮಾಡ್ಕೊತೀನಿ. ಸೊ ಇವಾಗ ದೋಸೆ ಎತ್ತಬೇಕು. ಈಗ ಬಿಸಿ ದೋಸೆ ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ನನ್ನ ಹಸ್ಬೆಂಡ್ ಕೊಡ್ತಾಯಿದ್ದೀನಿ. ನನ್ನ ಹಸ್ಬೆಂಡು ಟಿ ವಿ ನೋಡ್ತಾಯಿದ್ರು, ಅವ್ರಿಗೆ ಕೊಟ್ಟೆ. ಇವಾಗ ನಾನು ಹಾಕ್ಕೊಂಡು ತಿನ್ನಬೇಕು. ಇದೇ ನಮ್ಮ ಮನೆ ಫ್ರೆಂಡ್ಸ್, ಇದೇ ನಮ್ಮ ಮನೆ, ಕನಸಿನ ಮನೆ. ಎಷ್ಟು ಕಲರ್ಫುಲ್ ಆಗಿದೆಯಲ್ಲ. ಕಲರ್ಫುಲ್ಲಾಗಿರೋದಲ್ಲ, ತುಂಬಾ ಕಷ್ಟಪಟ್ಟು ಮನೆ ಕಟ್ಸಿದ್ದೀವಿ. ಸಿಟಿಯಲ್ಲಿ ಇದ್ದಿದ್ದು ಒಂದೇ ಒಂದು ಜಮೀನ ತೀರಾ ಕಡಿಮೆ ರೇಟಲ್ಲಿ ಮಾರಿ ಕಟ್ಸಿರೋದು. ಅಮೌಂಟೇ ಅಡ್ಜಸ್ಟ್ ಆಗಲಿಲ್ಲ. ಎಷ್ಟೋ ಕಷ್ಟಪಟ್ಟು ಮನೆ ಕಟ್ಸಿದ್ದು, ಅರ್ಧಕ್ಕೆ ಬೇರೆ ನಿಂತೋಗ್ಬಿಟ್ಟಿತ್ತು. ಇನ್ನು ಊರಲ್ಲಿ ಮರ್ಯಾದೆ ಹೋಗುತ್ತೆ ಅಂತ ಎಷ್ಟೋ ಕಷ್ಟಪಟ್ಟು ಈ ಮನೆ ಕಟ್ಸಿರೋದು ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಗೇಟಿಂದ ಒಳಗಡೆ ಬಂದಾಗ ಇಲ್ಲೊಂದು ಬುದ್ಧ ಸ್ಟ್ಯಾಚು ಇದೆಯಲ್ಲ, ಅದೊಂದು ರೆಡಿ ಮಾಡಿಸಿದ್ದೀವಿ, ಒಂಥರ ಅಟ್ರಾಕ್ಷನ್ ಲುಕ್ ಇರಲಿ ಅಂತ ಫ್ರೆಂಡ್ಸ್. ಇವಾಗ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಪಾಲಕ್ ಸಾಂಬಾರು, ಬೇಳೆ ಬೇಯಿಸ್ಕೊತಾ ಇದ್ದೀನಿ. ಬೇಳೆ ಮತ್ತು ಈರುಳ್ಳಿ, ಅರಿಶಿನ ಮತ್ತು ಒಂಚೂರು ಎಣ್ಣೆ ಎಲ್ಲ ಹಾಕ್ಕೊಂಡು, ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಪಾಲಕ್ ಸೊಪ್ಪು ಸಾಂಬಾರು ತುಂಬ ಚೆನ್ನಾಗಿರುತ್ತಲ್ವ. ಸೊ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಮನೇಲೆಲ್ಲರಿಗೂ ಪಾಲಕ್ ಸೊಪ್ಪು ಸಾಂಬಾರು ಅಂದರೆ. ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ನೋಡಿ, ಸೊಪ್ಪೆಲ್ಲ ಚೆನ್ನಾಗಿ ತೊಳ್ಕೊಂಡೆ, ಪಾಲಕ್ ಸೊಪ್ಪು. ಈಗ ಮಿಕ್ಸಿಗೂ ಕೂಡ ಹಾಕ್ಕೊತಾ ಇದ್ದೀನಿ. ಬೇಳೆ ಬೇಯಿಸೋಕ್ಕಿಟ್ಟಾದಮೇಲೆ ಇವಾಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದು ಮತ್ತೆ ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇಲ್ಲ. ಸೊಪ್ಪು ಮಾತ್ರ ನಾನು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಪಾಲಕ್ ಸೊಪ್ಪು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಎಣ್ಣೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪಿದ್ರೆ ಕರ್ಬೇವಿನ ಸೊಪ್ಪು ಹಾಕ್ಕೊಬೋದು. ಈಗ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಸೊಪ್ಪು, ಸೊ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ. ಹಾಗೆ ಇದಕ್ಕೆ ಮಿಕ್ಸಿಯಲ್ಲಿ ಒಂಚೂರು ನೀರು ಹಾಕ್ಕೊಂಡು ಅದನ್ನು ಕಲಿಸ್ಕೊಂಡು ಹಾಕ್ತಾಯಿದ್ದೀನಿ. ಮತ್ತು ಬೇಳೆ ಇಟ್ಕೊಂಡಿದ್ವಲ್ಲ, ಮತ್ತು ಅದೇನು ಹಾಕ್ಕೊಳ್ಳಲಿಲ್ಲ ಮಿಕ್ಸಿಗೆ, ಆಲ್ರೆಡಿ ಚೆನ್ನಾಗಿ ಬೆಂದಿದೆ. ಇವಾಗ ಅದನ್ನೇ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಉಳ್ದಿದ್ದು ನೀರು ಹಾಕಿ ಇನ್ನೂ ಒಂದು ಲೋಟ ನೀರು ಹಾಕಿದೆ ನಾನು. ಇಲ್ಲಾಂದರೆ ಸೊಪ್ಪು ಸಾಂಬಾರು ತೀರಾ ಗಟ್ಟಿ ಬಂದರೆ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್, ಚೆನ್ನಾಗಿರಲ್ಲ. ಮೀಡಿಯಮಾಗಿ ಇರಬೇಕು ನೋಡಿ. ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು.
ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಇವಾಗ ಕಲ್ಲು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಆಗೋಗುತ್ತೆ ಫ್ರೆಂಡ್ಸ್. ಇನ್ನೊಂದು 5 ನಿಮಿಷದಲ್ಲಿ ಸೊಪ್ಪು ಸಾಂಬಾರು ರೆಡಿ ಆಗಿಬಿಡುತ್ತೆ. ನಾನು ಇನ್ನೊಂಚೂರು ನೀರು ಹಾಕ್ಕೊಂಡೆ. ಈಗ ನೋಡಿ ಉಪ್ಪು ಹಾಕ್ಕೊಂಡು, ನಾವು ಕಲ್ಲುಪ್ಪೇ ಯೂಸ್ ಮಾಡೋದು ಫ್ರೆಂಡ್ಸ್. ಯಾಕಂದರೆ ಕಲ್ಲುಪ್ಪು ಟೇಸ್ಟ್ ಇರುತ್ತಲ್ವಾ, ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಆಗ್ತಾ ಬಂತು. ನನ್ನ ಮಗಳಿಗೆ ಹಾಲು ಕುಡಿಸ್ದೆ. ಅವಳು ಮಲಗ್ತಾನೆ ಇಲ್ಲ, ಆಟ ಆಡ್ಕೊಂಡಿದ್ದಾಳೆ ಇನ್ನು. ಅವಳು ಎಷ್ಟು ಓಡಾಡ್ಸಿದ್ರು ಮಲಗಲಿಲ್ಲ. ಸೊ ನನಗೂ ಹೊಟ್ಟೆ ನೋವು ತಗ್ತಿತ್ತು. ನನಗೂ ಜಾಸ್ತಿ ಓಡಾಡಿಸಿ ಮಲಗ್ಸೋಕ್ಕಾಗಿಲ್ಲ ಪಾಪನ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವಳು ಮಲಗ್ತಾಳೆ. ಬಂದು ಬಾಬು ಜೈಲೆ ಅಮ್ಮ ಬಾ ಬಾ ಹಾಯ್ ಮಾಡು. ಬಾ 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 ಬುಜ್ಜ ಬಾರೇ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಹೆಂಗೆ ಮಾಡೋದ? ನನ್ನ ಮಗಳು ನೋಡಿ ಫ್ರೆಂಡ್ಸ್ ಎಷ್ಟು ಮಾತಾಡ್ತಾವಳೆ. ಹಾಯ್ ಮಾಡಮ್ಮ, ಹಾಯ್ ಮಾಡು. ಕ್ಲೀನಾಗಿ ಮಾಡ. ಪಪ್ಪಿ ಕೊಡಮ್ಮಗೆ. ನನ್ನ ಮುದ್ದು ಎಷ್ಟು ಚೆನ್ನಾಗಿ ಮುದ್ದು ಮಾಡ್ತಾಳೆ ನೋಡಿ ಫ್ರೆಂಡ್ಸ್. ನನ್ನ ಪಪ್ಪಿ ಅಂದಿದ ತಕ್ಷಣ ಕೊಡ್ತಾರೆ. ಥ್ಯಾಂಕ್ ಯು. ಹಿಂಗೆ ಜಿಜ್ಜಿ ಬರ್ತಾ ಇಲ್ವಾ? ಹಿಂಗೆ ಯಾಕೆ ಏನದು? ಫ್ರೆಂಡ್ಸ್, ಇವಾಗ ಸಾಂಬಾರು ರೆಡಿಯಾಗಿದೆ. ನನ್ನ ಹಸ್ಬೆಂಡಿಗೆ ಹಾಕ್ಕೊಡ್ತಾ ಇದ್ದೀನಿ. ಸೊಪ್ಪು ಸಾಂಬಾರು, ಪಾಲಕ್ ಸೊಪ್ಪು ಸಾಂಬಾರು ಯಾವುದೇ ಮಾಡಲಿ ಈರುಳ್ಳಿ ಇರಲೇಬೇಕು ಸೊಪ್ಪು ಸಾಂಬಾರು ಮಾಡಿದಾಗ. ಸೊ ಈಗ ನನ್ನ ಮಗಳಿಗೂ ಒಂಚೂರು ಅನ್ನ ಹಾಕ್ಕೊಟ್ಟೆ, ತಿಂತೀನಿ ಅಂದ್ಲು. ಕೊಟ್ಟರೆ ನೋಡಿ ಫ್ರೆಂಡ್ಸ್ ಹೆಂಗೆಲ್ಲ ಚೆಲ್ಕೊಂಡು ಕೈ ಮುಖ ಕಾಲು ಎಲ್ಲ ಮಾಡಿಕೊಂಡು ಹೇಗೆ ತಿಂತಾಯಿದ್ದಾಳೆ ನೋಡಿ ನನ್ನ ಮಗಳು. ಹೇಳಿದ ಮಾತು ಕೇಳಲ್ಲ ಫ್ರೆಂಡ್ಸ್ ನನ್ನ ಮಗಳು. ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಎವ್ರಿವನ್.